ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಅಂದರೆ ಹ್ಯಾಡ್ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಮಾಡೋದು. ತುಂಬ ಜನ ಈ ಟೆನ್ಸ್ನ ರಾಂಗ್ ಸಿಚುವೇಷನಲ್ಲಿ ಯೂಸ್ ಮಾಡ್ತಾರೆ ಆ್ಯಂಡ್ ಸೆಂಟೆನ್ಸ್ಗಳಿಗೆ ಸರಿ ಇರಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವಾಗ ನಾವು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಮಾತಾಡಬೇಕು ಅಂತ. ತುಂಬ ಈಸಿ ಇದು. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ. ಆ್ಯಂಡ್ ಈಗ ಆಲ್ರೆಡಿ ನಾನು ಎಲ್ಲ ಬೇರೆ ಟೆನ್ಸ್ಗಳ ಮೇಲೆ ವಿಡಿಯೋ ಮಾಡಿದ್ದೀನಿ, ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆ್ಯಂಡ್ ಅಷ್ಟೇ ಅಲ್ಲ, ಈ ಟೆನ್ಸ್ಗಳನ್ನ ಪ್ರಾಕ್ಟೀಸ್ ಕೂಡ ನಾನು ಮಾಡಿಸಿದ್ದೀನಿ. 20 ವೀಡಿಯೋಸ್ ಇದೆ. ನಾನು ಎಲ್ಲ ಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಆ ಎರಡರ ಪ್ಲೇ ಲಿಸ್ಟ್ ನಾನು ಕೆಳಗಡೆ ಲಿಂಕ್ ಕೊಡ್ತೀನಿ, ನೀವು ಅದನ್ನೂ ಕೂಡ ಹೋಗಿ ನೋಡಿ, ನೋಡಿಲ್ಲ ಅಂದರೆ. ಸೊ ಪಾಸ್ಟ್ ಪರ್ಫೆಕ್ಟ್ನಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ, ಯಾವುದಂದರೆ ಹ್ಯಾಡ್. ಅದ್ರ ಜೊತೆಗೆ ಮೇನ್ ವರ್ಬ್ ಅಂದರೆ ಆ್ಯಕ್ಷನ್ ವರ್ಬ್ V3 ಫಾರ್ಮ್ನಲ್ಲಿರುತ್ತೆ, ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಸೊ ನೀವು ವರ್ಬ್ನ ಎಲ್ಲ ಫಾರ್ಮ್ಸ್ನ ಕೂಡ ಕಲ್ತಿರಬೇಕು. ಸೊ ನಾನು ನಿಮಗೆ ಹೇಳಿದೆ, ನೆನಪಿದೆಯಾ? ಅಟ್ಲೀಸ್ಟ್ 100 ವರ್ಬ್ಸ್ ನಿಮಗೆ ಗೊತ್ತಿರಲೇಬೇಕು ಡೈಲಿ ಲೈಫ್ನಲ್ಲಿ ಮಾತಾಡೋದಕ್ಕೆ. ಆ್ಯಂಡ್ ಅದರ ಫಾರ್ಮ್ಸ್ ಕೂಡ ಗೊತ್ತಿರಬೇಕು ಅಂತ. ನೀವು ಇನ್ನೂ ಕಲ್ತಿಲ್ಲ ಅಂದರೆ ಇನ್ನೂ ಟೈಮ್ ಇದೆ, ಕಲ್ತ್ಕೊಳ್ಳಿ. ನಾನು ಇದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಗೊತ್ತಾಯ್ತಲ್ಲ, ಯಾವುದೇ ಸಬ್ಜೆಕ್ಟ್ ಇರಲಿ ಹ್ಯಾಡ್ ಯೂಸ್ ಮಾಡಿ ಅಷ್ಟೇ. ಐ ಹ್ಯಾಡ್ ಗಾನ್, ಐ ಹ್ಯಾಡ್ ಫಿನಿಶ್ಡ್, ವಿ ಹ್ಯಾಡ್ ಫಿನಿಶ್ಡ್, ಇದೇ ಥರನೇ ಇರುತ್ತೆ, ರೈಟ್? ಸೊ ಹಾಗಿದ್ರೆ ಯಾವಾಗ ಯೂಸ್ ಮಾಡಬೇಕು? ವಿ ಯೂಸ್ ಇಟ್ ವೆನ್ ವಿ ಆರ್ ಆಲ್ರೆಡಿ ಟಾಕಿಂಗ್ ಅಬೌಟ್ ದ ಪಾಸ್ಟ್. ನಾವೀಗ ಆಲ್ರೆಡಿ ಪಾಸ್ಟ್ನ ಯಾವುದೋ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಓಕೆ, ನಿನ್ನೆ ಇದಾಯಿತು, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಆ್ಯಂಡ್ ವಾಂಟ್ ಟು ಟಾಕ್ ಅಬೌಟ್ ಎನ್ ಅರ್ಲಿಯರ್ ಪಾಸ್ಟ್ ಟೈಮ್. ಅದಕ್ಕಿಂತ ಹಿಂದೆ ಏನೋ ಒಂದು ಆ್ಯಕ್ಷನ್ ನಡೆದಿತ್ತು, ಅದನ್ನು ನಾನು ಹೇಳಬೇಕಂದ್ರೆ ಅದನ್ನು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕು. ಅಂದರೆ ಈ ಹಿಂದೆ ಪಾಸ್ಟ್ನ ಒಂದು ಟೈಮ್ ಅಥವಾ ಒಂದು ಕೆಲಸಕ್ಕಿಂತ ಮುಂಚೆಯೇ ಒಂದು ಕೆಲಸ ನಡೆದಿತ್ತು, ಅದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳ್ತೀವಿ, ಅಂದರೆ ಹ್ಯಾಡಿಂದ ಹೇಳ್ತೀವಿ. ಸೊ ಇಷ್ಟೇ ಸಿಂಪಲ್ ಡೆಫಿನೇಷನ್ ಇದೆ. ನೀವು ಇದನ್ನು ಕಾಂಪ್ಲಿಕೇಟ್ ಮಾಡಬೇಡಿ, ಇಷ್ಟೇ ನೆನ್ಪಿಟ್ಕೊಳ್ಳಿ, ರೈಟ್? ಸೊ ಇಲ್ಲಿ ಗ್ರಾಫಿಕ್ಸ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಪಾಸ್ಟ್ನಲ್ಲಿ ಒಂದು ಆ್ಯಕ್ಷನ್ ಆಯಿತು, ಏನಂದರೆ 9 o'clockಗೆ ಟ್ರೈನ್ ಹೊರಟೋಯ್ತು ಸ್ಟೇಷನ್ನಿಂದ. ಅದನ್ನು ನಾನು ಫಸ್ಟ್ ಆ್ಯಕ್ಷನ್ ಅಂತ ಕರಿತೀನಿ. ಆ್ಯಕ್ಷನ್ ಎ, ನಾನು ಸ್ಟೇಷನ್ಗೆ ಲೇಟಾಗಿ ಹೋದೆ, ಅಂದರೆ ಅದು ಆ್ಯಕ್ಷನ್ ಬಿ. ನಾನು ಹೋಗಿದ್ದು 9:20ಗೆ, ಬಟ್ ಟ್ರೈನ್ ಆಗಲೇ ಹೊರಟೋಗ್ಬಿಟ್ಟಿತ್ತು 9 o'clockಗೆ. ಸೊ ಫಸ್ಟ್ ಆ್ಯಕ್ಷನ್ ಯಾವುದು? ಎ. ಟ್ರೈನ್ ಹೋಗ್ಬಿಟ್ಟಿತ್ತು ಸ್ಟೇಷನ್ನಿಂದ, ದ ಟ್ರೈನ್ ಲೆಫ್ಟ್ ದ ಸ್ಟೇಷನ್. ಅದಾದಮೇಲೆ ನಾನು ಸ್ಟೇಷನ್ಗೆ ಹೋದೆ, ಬಿ. ಐ ಅರೈವ್ಡ್ ಅಟ್ ದ ಸ್ಟೇಷನ್. ಸೊ ನಾನು ಹೋಗಿದ್ದಕ್ಕಿಂತ ಮೊದಲೇ ನಡೆದಂಥ ಆ್ಯಕ್ಷನ್ ಯಾವುದು? ಟ್ರೈನ್ ಹೋಗಿದ್ದು. ಅದನ್ನು ನಾನು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕು ಈ ಥರ. ದ ಟ್ರೈನ್ ಹ್ಯಾಡ್ ಲೆಫ್ಟ್. ನೋಡಿ, ಇಲ್ಲಿ ಹ್ಯಾಡ್ ಲೆಫ್ಟ್ ಬರುತ್ತೆ, ಜಸ್ಟ್ ಲೆಫ್ಟ್ ಅಲ್ಲ, ಹ್ಯಾಸ್ ಲೆಫ್ಟ್ ಅಲ್ಲ. ದ ಟ್ರೈನ್ ಹ್ಯಾಡ್ ಲೆಫ್ಟ್ ಬಿಫೋರ್ ಐ ಅರೈವ್ಡ್ ಅಟ್ ದಿ ಸ್ಟೇಷನ್. ಸೊ ಈ ಪಾರ್ಟ್ನ ನಾವು ಪಾಸ್ಟ್ನಲ್ಲಿ ಇಡ್ಬೋದು, ಸಿಂಪಲ್ ಪಾಸ್ಟ್ನಲ್ಲಿ, ಯಾಕೆಂದರೆ ನಾವು ಮಾತಾಡ್ತಾ ಇರೋದು ಇದ್ರ ಬಗ್ಗೆ. ಸೊ ಇದನ್ನು ಪಾಸ್ಟ್ನಲ್ಲೇ ಇಟ್ಟು ಇದಕ್ಕಿಂತ ಮುಂಚೆ ನಡೆದಿದ್ದು ಇದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕು. ಸೊ ಇನ್ ಕನ್ಕ್ಲೂಷನ್ ಏನು? ನಾವು ಪಾಸ್ಟ್ನ ಯಾವುದೋ ಒಂದು ಟೈಮ್ ಬಗ್ಗೆ, ಯಾವುದೋ ಒಂದು ಆ್ಯಕ್ಷನ್ ಬಗ್ಗೆ ಮಾತಾಡ್ತಿರ್ತೀವಿ, ಅದಕ್ಕಿಂತ ಮುಂಚೆ ನಡೆದಂಥ ಆ್ಯಕ್ಷನ್ ನಾವು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕು. ಆ್ಯಂಡ್ ಅದಾದಮೇಲೆ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿರ್ತೀವೋ ಅದನ್ನು ಸಿಂಪಲ್ ಪಾಸ್ಟ್ನಲ್ಲಿ ಹೇಳಬೇಕು. ನಾನೀಗ ಹೇಳಿದ್ದು ಐ ಅರೈವ್ಡ್ ಅಟ್ ದ ಸ್ಟೇಷನ್, ಬಟ್ ದ ಟ್ರೈನ್ ಹ್ಯಾಡ್ ಆಲ್ರೆಡಿ ಗಾನ್. ಸೊ ಈಗ ಎಕ್ಸಾಂಪಲ್ಸ್ ನೋಡಿ. ಇಲ್ಲಿ ಅವಳು ನಿನಗೆ ಕಾಲ್ ಮಾಡಿಲ್ಲ, ಯಾಕೆಂದರೆ ಅವಳು ನಿನ್ನ ನಂಬರ್ ಕಳ್ಕೊಂಡ್ಬಿಟ್ಟಿದ್ಲು. ಸೊ ಇದರಲ್ಲಿ ಯಾವುದು ಫಸ್ಟ್ ಆ್ಯಕ್ಷನ್? ನಂಬರ್ ಕಳೆದೋಗಿತ್ತು ಮುಂಚೆನೆ, ಅವಳು ಕಳ್ಕೊಂಡ್ಬಿಟ್ಟಿದ್ಲು, ಅದಕ್ಕೆ ನಿನಗೆ ಕಾಲ್ ಮಾಡಿಲ್ಲ. ಸೊ ಶಿ ಡಿಡೆಂಟ್ ಕಾಲ್ ಯು ಅಲ್ವಾ? ಬಿಕಾಸ್ ಶಿ ಹ್ಯಾಡ್ ಲಾಸ್ಟ್ ಯುವರ್ ನಂಬರ್. ಶಿ ಹ್ಯಾಡ್ ಲಾಸ್ಟ್ ಯುವರ್ ನಂಬರ್, ಅದು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಇರಬೇಕು, ಯಾಕೆಂದರೆ ಅದು ಮುಂಚೆನೇ ಆಗೋಗಿತ್ತು. ನೀವು ಈ ಥರ ಹೇಳಬಾರ್ದು, ಬಿಕಾಸ್ ಶಿ ಲಾಸ್ಟ್ ಯುವರ್ ನಂಬರ್. ನೋ, ಇದನ್ನು ಪಾಸ್ಟ್ನಲ್ಲಿ ಇಡಬಾರ್ದು, ಸಿಂಪಲ್ ಪಾಸ್ಟ್ನಲ್ಲಿ ಹೇಳಬಾರ್ದು. ನಮ್ಮ ಫಂಕ್ಷನ್ಗೆ ಬಂದಾಗ ಅದೊಂದು ಆ್ಯಕ್ಷನ್. ಸಂಜು ಆಗಲೇ ಮನೆಗೆ ಹೋಗ್ಬಿಟ್ಟಿದ್ಲು, ಅಂದರೆ ಅದು ಮುಂಚೆನೇ ಆಗೋಗ್ಬಿಟ್ಟಿದೆ, ಸಂಜು ಆಗಲೇ ಹೊಟ್ಟೋಗ್ಬಿಟ್ಟಿದ್ಲು. ಸೊ ಈಗ ಟ್ರೈ ಮಾಡಿ. ವೆನ್ ಐ ಅರೈವ್ಡ್ ಅಟ್ ದ ಫಂಕ್ಷನ್. ಸೊ ಅರೈವ್ ಟು ಅನ್ಬೇಡಿ, ಆ ಜಾಗಕ್ಕೆ ಬಂದೆ, ಫಂಕ್ಷನ್ಗೆ ಬಂದೆ ಅಂತ ಹೇಳ್ಬೇಕಲ್ವಾ, ಗೆ, ಆ್ಯಟ್. ನಾ ಆ್ಯಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ ನಿಮಗೆ. ವೆನ್ ಐ ಅರೈವ್ಡ್ ಅಟ್ ದ ಫಂಕ್ಷನ್, ಸಂಜು ಹ್ಯಾಡ್ ಆಲ್ರೆಡಿ ಗಾನ್ ಹೋಮ್. ನೋಡಿ, ಹ್ಯಾಡ್ ಗಾನ್ ಆಲ್ರೆಡಿ ಸೇರಿಸಿದ್ದೀನಿ ನಾನು ಅಷ್ಟೇ. ಸಂಜು ಹ್ಯಾಡ್ ಆಲ್ರೆಡಿ ಗಾನ್ ಹೋಮ್, ಯಾಕೆಂದರೆ ನಾನು ಬರೋದಕ್ಕಿಂತ ಮುಂಚೆನೇ ಹೊರಟೋಗ್ಬಿಟ್ಟಿದ್ಲು. ಆ್ಯಂಡ್ ಶಿ ಹ್ಯಾಡ್ ಗಾನ್ ಹೋಮ್, ಈ ಸೆಂಟೆನ್ಸ್ನ ನೀವು ಸಿಂಪಲ್ ಪಾಸ್ಟ್ನಲ್ಲಿ ಹೇಳಬಾರ್ದು. ಶಿ ಹ್ಯಾಡ್ ಆಲ್ರೆಡಿ ವೆಂಟ್ ಹೋಮ್ ಅನ್ಬಾರ್ದು, ಶಿ ಹ್ಯಾಸ್ ಆಲ್ರೆಡಿ ಗಾನ್ ಹೋಮ್ ಅಂತಾನೂ ಅನ್ಬಾರ್ದು. ನೆನ್ಪಿಟ್ಕೊಳ್ಳಿ, ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ನಲ್ಲಿ ಇದನ್ನು ನೀವು ಸಿಂಪಲ್ ಪಾಸ್ಟ್ಗೆ ಇಡಬಾರ್ದು, ಯಾಕೆಂದರೆ ಯಾವುದೋ ಒಂದು ಆ್ಯಕ್ಷನ್ಗಿಂತ ಮುಂಚೆನೇ ಮುಗಿದೋಗಿದೆ. ಸೊ ನಿಮಗೆ ವೆಂಟ್ ಅಂದರೆ ಏನು, ಗಾನ್ ಯಾಕೆ ಬಂತು, ಹ್ಯಾಸ್ ಅಂದರೆ ಏನು, ಹ್ಯಾಡ್ ಲಾಸ್ಟ್ ಅಂದರೆ ಏನು, ಬರೀ ಲಾಸ್ಟ್ ಅಂದರೆ ಏನು, ಇದೇನು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ನೀವು ನನ್ನ ಬಿಗಿನಿಂಗ್ ವೀಡಿಯೋಸಿಂದ ನೋಡಿಲ್ಲ.
ಅಂದರೆ ನಾನು ವರ್ಬ್ಸ್ನ ಬಗ್ಗೆ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಎಷ್ಟು ಫಾರ್ಮ್ಸ್ ಇದೆ, ಪಾಸ್ಟ್ ಅಂದ್ರೇನು, ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೇನು, ಒಂದು ಸೆಂಟೆನ್ಸ್ನಲ್ಲಿ ವರ್ಡ್ ಆರ್ಡರ್ ಯಾವ ಥರ ಇರುತ್ತೆ, ಎಷ್ಟು ಟೆನ್ಸ್ಗಳಿರುತ್ತೆ, ಇದನ್ನೆಲ್ಲ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ಸೊ ನೀವು ತುಂಬ ಜನ ಅದನ್ನ ಯಾವುದಾದ್ರೂ ನೋಡಿಲ್ಲ, ಮಿಸ್ ಆಗಿದ್ರೆ ಅಂದರೆ ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ, ಇಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಹಳೆ ವೀಡಿಯೋಸ್ ನೋಡ್ಕೊಂಬನ್ನಿ. ಸೊ ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ. ಇಲ್ಲಿ ಡಾಕ್ಟರ್ ಬರೋ ಮುಂಚೆನೇ ಪೇಷಂಟ್ ಸತ್ತೋಗಿದ್ದ. ಸೊ ನೀವು ನಿಧಾನಕ್ಕೆ ಯೋಚನೆ ಮಾಡಿ ಯಾವುದು ಫಸ್ಟ್ ಆಯಿತು, ಯಾವುದು ಆಮೇಲೆ ಆಯಿತು ಅಂತ. ಸಿಂಪಲ್, ಫಸ್ಟ್ ಆಗಿದ್ದು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಇಡಿ. ದ ಪೇಷಂಟ್ ಹ್ಯಾಡ್ ಡೈಡ್ ಬಿಫೋರ್ ದ ಡಾಕ್ಟರ್ ಕೇಮ್. ನೋಡಿ, ಬಿಫೋರ್ ಅನ್ನೋ ಒಂದು ವರ್ಡ್ ಮಾತ್ರ ಎಕ್ಸ್ಟ್ರಾ ಇದೆ, ಅದ್ರ ಮುಂದೆ ಇರೋದೇನು, ದ ಡಾಕ್ಟರ್ ಕೇಮ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ವಾ? ಅದ್ರ ಹಿಂದೆ ಒಂದು ವರ್ಡ್ ಎಕ್ಸ್ಟ್ರಾ ಇದೆ, ಬಿಫೋರ್ ಅನ್ನೋದು. ಅದ್ರ ಹಿಂದೆ ಏನಿದೆ, ದ ಪೇಷಂಟ್ ಹ್ಯಾಡ್ ಡೈಡ್. ಇದನ್ನು ತುಂಬ ಡಿಫಿಕಲ್ಟ್ ಸೆಂಟೆನ್ಸ್ ಅಲ್ಲ ಅಲ್ವಾ? ಆ್ಯಂಡ್ ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು, ದ ಡಾಕ್ಟರ್ ಕೇಮ್ ಆಫ್ಟರ್ ದ ಪೇಷಂಟ್ ಹ್ಯಾಡ್ ಡೈಡ್ ಅಂದ್ರೂ ಸೇಮ್ ಮೀನಿಂಗ್ ಕೊಡುತ್ತೆ. ಜಸ್ಟ್ ನಾನು ಸೆಂಟೆನ್ಸ್ನ ಡೈರೆಕ್ಷನ್ ಚೇಂಜ್ ಮಾಡಿದೆ ಅಷ್ಟೇ. 8 ಗಂಟೆಗಿಂತ ಮುಂಚೆನೇ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಈ ಸೆಂಟೆನ್ಸ್ನಲ್ಲಿ ಒಂದು ಸ್ಪೆಸಿಫಿಕ್ ಟೈಮ್ ಇದೆ, ಆ ಸ್ಪೆಸಿಫಿಕ್ ಟೈಮ್ಗಿಂತ ಮುಂಚೆನೇ ಒಂದು ಕೆಲಸ ಆಗೋಗಿತ್ತು. ಏನದು? ನಾನು ಮಲ್ಕೊಂಡ್ಬಿಟ್ಟಿದೆ. ಐ ಹ್ಯಾಡ್ ಫಾಲನ್ ಅ ಸ್ಲೀಪ್ ಬಿಫೋರ್ 8 o'clock ಅಷ್ಟೇ. ಸೊ ನಾನು ಡೆಫಿನೇಷನಲ್ಲಿ ಏನು ಕೊಟ್ಟಿದೆ, ಪಾಸ್ಟ್ನ ಒಂದು ಟೈಮ್ ಅಥವಾ ಒಂದು ಕೆಲಸಕ್ಕಿಂತ ಮುಂಚೆನೇ ನಡೆದಂಥ ಕೆಲಸನ ನಾವು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕು. ನಾವು ಥಿಯೇಟರ್ಗೆ ಬಂದಾಗ, ಸೊ ಥಿಯೇಟರ್ನ ಇಂಗ್ಲೀಷ್ನಲ್ಲಿ ಸಿನಿಮಾ ಅಂತ ಕೂಡ ಕರೀತಾರೆ. ನಾವು ಸಿನಿಮಾಗೆ ಬಂದಾಗ, ಮುಂದೆ ಥಿಯೇಟರ್ಗೆ ಬಂದಾಗ ಫಿಲ್ಮ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಟ್ರೈ ಮಾಡಿ. ದ ಫಿಲ್ಮ್ ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್ ವೆನ್ ವಿ ಅರೈವ್ಡ್ ಅಟ್ ದ ಸಿನಿಮಾ. ವಿ ಅರೈವ್ಡ್ ಅಟ್ ದ ಸಿನಿಮಾ ಸಿಂಪಲ್ ಪಾಸ್ಟ್ನಲ್ಲಿದೆ. ರಾಧಾ ಇದ್ರ ಬಗ್ಗೆ ಅವ್ರ ಅಪ್ಪನ ಜೊತೆ ಮುಂಚೆನೇ ಮಾತಾಡಿರಲಿಲ್ಲ, ಅದಕ್ಕೆ ಈ ಥರ ಆಗೋಯ್ತು. ಮುಂಚೆನೇ ಅವಳು ಮಾತಾಡಿರಲಿಲ್ಲ. ರಾಧಾ ಹ್ಯಾಡ್ ನಾಟ್ ಸ್ಪೋಕನ್ ಟು ಹರ್ ಫಾದರ್ ಅಬೌಟ್ ಇಟ್. ಯಾವುದಕ್ಕಿಂತ ಮುಂಚೆ ಅನ್ನೋದು ನಾನು ಇಲ್ಲಿ ಸೆಂಟೆನ್ಸ್ನಲ್ಲಿ ಮೆನ್ಷನ್ ಮಾಡಿಲ್ಲ. ಯಾವುದಕ್ಕಿಂತ ಮುಂಚೆ ಇಲ್ಲಿ ಹಾಕಿಲ್ಲ, ಬಟ್ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಡಿಸ್ಕಷನ್ ಮಾಡುವಾಗ ನನಗೂ ಗೊತ್ತಿದೆ, ನಿನಗೂ ಗೊತ್ತಿದೆ ಯಾವುದಕ್ಕಿಂತ ಮುಂಚೆ ಅಂದರೆ ಈ ಇನ್ಸಿಡೆಂಟ್ ನಡೀತಲ್ವಾ, ಮುಂಚೆನೇ ಅವಳು ಹೇಳಬೇಕಾಗಿತ್ತು, ಫಾದರ್ಗೆ ಹೇಳಿಲ್ಲ, ಶೆಡ್ ನಾಟ್ ಸ್ಪೋಕನ್. ಸೊ ನಮಗೆ ಗೊತ್ತಿದ್ದರೆ ನಾವು ಸೆಂಟೆನ್ಸಲ್ಲಿ ಮೆನ್ಷನ್ ಮಾಡಬೇಕಾಗಿಲ್ಲ. ಆಬ್ವಿಯಸ್ಲಿ ಅದನ್ನು ನೀನು ಹಾಕಬೇಕಾಗಿಲ್ಲ. ನಾನು ಎಕ್ಸಾಮ್ ಮುಗಿಸಿದ ಮೇಲೆ ನಿಂಗೋಸ್ಕರ ವೆಯ್ಟ್ ಮಾಡಿದ್ದೆ, ನೀನು ಬರಲೇ ಇಲ್ಲ. ಐ ವೇಟೆಡ್ ಫಾರ್ ಯು ಆಫ್ಟರ್ ಐ ಹ್ಯಾಡ್ ಫಿನಿಶ್ ದಿ ಎಕ್ಸಾಮ್. ಸೊ ಫಸ್ಟ್ ಆಗರ್ ಆ್ಯಕ್ಷನ್ನ ಹ್ಯಾಡಿಂದ ಹೇಳಿ ಅಷ್ಟೇ. ನಾವು ಮನೆಗೆ ಹೋದಾಗ ಗೊತ್ತಾಯಿತು ನಾವು ವ್ಯಾಲೆಟ್ ಕಳ್ಕೊಂಡಿದ್ದೆ ಅಂತ. ವ್ಯಾಲೆಟ್ ಅಂದರೆ ಜೆಂಟ್ಸ್ ಯೂಸ್ ಮಾಡೋ ಪರ್ಸ್. ವೆನ್ ಐ ಗಾಟ್ ಹೋಮ್ ಐ ನೋಟಿಸ್ಡ್ ದಟ್ ಐ ಹ್ಯಾಡ್ ಲಾಸ್ಟ್ ಮೈ ವ್ಯಾಲೆಟ್. ನಾವು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ರೇಸ್ ಮುಗ್ದೋಗಿತ್ತು. ವೆನ್ ಐ ಗಾಟ್ ಟು ಸ್ಕೂಲ್, ಸ್ಕೂಲ್ ಹಿಂದೆ ಟು ಬರುತ್ತೆ ಬಟ್ ಹೋಮ್ ಹಿಂದೆ ಬರಲ್ಲ. ಹೋಮ್ ಹಿಂದೆ ದೇರ್, ಹಿಯರ್ ಹಿಂದೆ ಟು ಹಾಕಬೇಡಿ, ಬಟ್ ಬೇರೆ ಎಲ್ಲ ಪ್ಲೇಸ್ಗಳ ಹಿಂದೆ ಟು ಹಾಕಿ ಗಾಟ್ ಆದಮೇಲೆ. ವೆನ್ ಐ ಗಾಟ್ ಟು ಸ್ಕೂಲ್ ದ ರೇಸ್ ಹ್ಯಾಡ್ ಆಲ್ರೆಡಿ ಫಿನಿಶ್ಡ್. ಸೊ ಕನ್ಫ್ಯೂಸ್ ಆಗಬೇಡಿ, ವಿಡಿಯೋ ಬೇಕಿದ್ರೆ ಪಾಸ್ ಮಾಡಿ ನಿಧಾನಕ್ಕೆ ಓದಿ, ನಿಮಗೆ ಗೊತ್ತಾಗುತ್ತೆ. ಕಳೆದ ವಾರ ನಮ್ಮ ಡ್ಯಾಡಿಗೆ ನಾನೊಂದು ಹೊಸ ಫೋನ್ ಕೊಡಿಸ್ದೆ. ಅಲ್ಲಿವರೆಗೂ ಅವ್ರು ಯಾವತ್ತೂ ಸ್ಮಾರ್ಟ್ಫೋನ್ ಯೂಸ್ ಮಾಡಿರಲಿಲ್ಲ. ಎಲ್ಲಿವರೆಗೂ? ಲಾಸ್ಟ್ ವೀಕ್ವರೆಗೂ. ಅಂದರೆ ನಾನು ಕೊಡಿಸಿದ್ದು ಲಾಸ್ಟ್ ವೀಕ್ ಅಲ್ವಾ, ಅದಕ್ಕಿಂತ ಮುಂಚೆ ಹಿ ಹ್ಯಾಡ್ ನೆವರ್ ಯೂಸ್ಡ್ ಅ ಫೋನ್. ಸೊ ಯಾವ ಥರ ಹೇಳಬೇಕು? ಮೈ ಡ್ಯಾಡ್ ಹ್ಯಾಡ್ ನೆವರ್ ಯೂಸ್ಡ್ ಅ ಸ್ಮಾರ್ಟ್ ಫೋನ್ ಅಂಟಿಲ್ ಲಾಸ್ಟ್ ವೀಕ್. ಸೊ ಹ್ಯಾಡ್ ನೆವರ್ ಯೂಸ್ಡ್ ಯಾಕೆ ಬಂತು ಅಂದರೆ ನಾನು ಕೊಡಿಸೋದಕ್ಕಿಂತ ಮುಂಚೆ, ಅಂದರೆ ಲಾಸ್ಟ್ ವೀಕ್ ಕೊಡಿಸ್ದೆ, ನಾನು ಕೊಡಿಸೋದಕ್ಕಿಂತ ಮುಂಚೆ ಅವ್ರ ಎಂಟೈರ್ ಲೈಫ್ನಲ್ಲೇ ಅವ್ರು ಯಾವತ್ತೂ ಯೂಸ್ ಮಾಡಿರಲಿಲ್ಲ. ಅಂದರೆ ಅವ್ರು ಹುಟ್ಟಿದಾಗಿಂದ ಲಾಸ್ಟ್ ವೀಕ್ವರೆಗೂ ಅಷ್ಟನ್ನು ಕವರ್ ಮಾಡಬೇಕಲ್ವಾ, ಅಷ್ಟು ಪಾಸ್ಟ್ನ ಟೈಮ್ ಕವರ್ ಮಾಡಬೇಕಾದ್ರಿಂದ ಹ್ಯಾಡ್ ನೆವರ್ ಯೂಸ್ ಮಾಡಿದೆ. ರೈಟ್? ಸೊ ನೋಡಿ, ಅದೇ ನಾನು ಹ್ಯಾಸ್ ಇಂದ ಹೇಳಿದ್ದಿದ್ರೆ ಮೈ ಡ್ಯಾಡ್ ಹ್ಯಾಸ್ ನೆವರ್ ಯೂಸ್ಡ್ ಅ ಸ್ಮಾರ್ಟ್ ಫೋನ್ ಇಷ್ಟೇ ಹೇಳ್ತೀನಿ, ಅಂಟಿಲ್ ಲಾಸ್ಟ್ ವೀಕ್ ಹೇಳಲ್ಲ. ಮೈ ಡ್ಯಾಡ್ ಹ್ಯಾಸ್ ನೆವರ್ ಯೂಸ್ಡ್ ಅ ಸ್ಮಾರ್ಟ್ ಫೋನ್ ಅಂದರೆ ಇಲ್ಲಿವರೆಗೂ ಬರುತ್ತೆ, ಇವತ್ತಿನವರೆಗೂ ಅವ್ರು ಯೂಸ್ ಮಾಡಿಲ್ಲ, ಯಾಕೆಂದರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹ್ಯಾಸ್ ನೆವರ್ ಬಂದರೆ ಏನರ್ಥ? ನಮ್ಮ ಎಂಟೈರ್ ಲೈಫ್ನಲ್ಲಿ ಇಲ್ಲಿವರೆಗೂ, ಈ ಮೂಮೆಂಟ್ವರೆಗೂ ಅನ್ನೋದು ಬರುತ್ತೆ. ಬಟ್ ಹ್ಯಾಡ್ ನೆವರ್ ಅಂದರೆ ಪಾಸ್ಟ್ನ ಒಂದು ಟೈಮ್ವರೆಗೂ, ಅದಾದಮೇಲೆ ಅವ್ರು ಯೂಸ್ ಮಾಡಿದರು. ಗೊತ್ತಾಯ್ತಲ್ಲ? ನೀನು ಎಕ್ಸಾಮ್ ಫೇಲ್ ಆದೆ ಯಾಕೆ ಅಂದರೆ ನೀನು ಹೆಚ್ಚು ಓದಿರಲಿಲ್ಲ. ಅಂದರೆ ಫೇಲ್ ಆಗೋದಕ್ಕಿಂತ ಮುಂಚೆ ನೀನು ಓದಬೇಕಿತ್ತು, ನೀನು ಓದಿರಲಿಲ್ಲ. ಯು ಹ್ಯಾಡಂಟ್ ಸ್ಟಡಿಡ್ ವೆಲ್. ಯು ಫೇಲ್ ದ ಎಕ್ಸಾಮ್ ಬಿಕಾಸ್ ಯು ಹ್ಯಾಡಂಟ್ ಸ್ಟಡಿಡ್ ಎನಫ್. ಯು ಹ್ಯಾಡಂಟ್ ಸ್ಟಡಿಡ್ ವೆಲ್. ಸಂಜು ಮನೆಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಕೆಲಸ ಮುಗಿಸಿದ್ಲಾ? ಅಂದರೆ ಇದು ಒಂದು ಆಫೀಸ್ನಲ್ಲಿ ಕೇಳ್ತಾ ಇದ್ದಾರೆ, ಸಂಜು ಓದ್ಲು ಹೋಗೋಕ್ಕಿಂತ ಮುಂಚೆನೇ ಎಲ್ಲ ಮುಗಿಸಿದ್ಲಾ? ಹ್ಯಾಡ್ ಸಂಜು ಕಂಪ್ಲೀಟೆಡ್ ಅವರ್ ವರ್ಕ್ ಬಿಫೋರ್ ಶಿ ಲೆಫ್ಟ್ ಫಾರ್ ಹೋಮ್? ಕ್ವೆಶ್ಚನ್ ಕೇಳ್ತಾ ಇದ್ದೀವಿ, ಹ್ಯಾಡಿಂದ ಕೇಳಬೇಕಲ್ವಾ?
ಹ್ಯಾಸ್ ಶಿ ಕಂಪ್ಲೀಟೆಡ್ ಹರ್ ವರ್ಕ್ ಬಿಫೋರ್ ಶಿ ಲೆಫ್ಟ್. ಕಿರಣ್ ಮನೇಲಿ ಇರಲಿಲ್ಲ. ಎಲ್ಲಿಗೆ ಹೋಗಿದ್ದ ಅಂದರೆ ನಾನು ಮನೆಗೆ ಹೋಗಿದ್ದೆ, ಅಲ್ಲಿ ಅವನು ಇರಲಿಲ್ಲ, ಮತ್ತೆ ವಾಪಸ್ ಬಂದೆ. ನಾನು ಆಮೇಲೆ ಕಾಲ್ ಮಾಡಿ ಕೇಳ್ತಾ ಇದ್ದೀನಿ, ಅವನು ಮನೇಲೇ ಇರಲಿಲ್ಲ, ಎಲ್ಲಿಗೆ ಹೋಗಿದ್ದ ಅವನು ಅಂದರೆ ನಾನು ಹೋಗೋದಕ್ಕಿಂತ ಮುಂಚೆನೇ ಅವನು ಎಲ್ಲಿಗೋ ಹೊಟ್ಟೋಗಿದ್ದ ಅಲ್ವಾ. ಅದನ್ನು ನಾನು ಕೇಳಬೇಕೀಗ, ಅಂದರೆ ಪಾಸ್ಟ್ ಪರ್ಫೆಕ್ಟ್ನಲ್ಲೇ ಕೇಳಬೇಕು. ಕಿರಣ್ ವಾಸಂಟ್ ಅಟ್ ಹೋಮ್, ವೇರ್ ಹ್ಯಾಡ್ ಈ ಗಾನ್. ನೋಡಿ, ವೇರ್ ಹ್ಯಾಡ್ ಈ ಗಾನ್, ವೇರ್ ಹ್ಯಾಸ್ ಈ ಗಾನ್ ಅಂದರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ಅದ್ರ ಬಗ್ಗೆನೂ ನಾನು ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೆ, ಹ್ಯಾಸ್ ಗಾನ್ ಅಂದರೆ ಏನು ಅಂತ ಅರ್ಥ. ನೀವು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ನಾನು ಹಳೆ ಸ್ಕೂಲ್ಗೆ ಹೋಗಿದ್ದೆ, ಬಟ್ ಅಲ್ಲಿ ಏನೂ ಚೇಂಜೇ ಆಗಿರಲಿಲ್ಲ. ವೆನ್ ಐ ವೆಂಟ್ ಬ್ಯಾಕ್ ಟು ಮೈ ಓಲ್ಡ್ ಸ್ಕೂಲ್ ನಥಿಂಗ್ ಹ್ಯಾಡ್ ಚೇಂಜ್ಡ್. ರೈಟ್? ಸೊ ಪಾಸ್ಟ್ ಪರ್ಫೆಕ್ಟ್ ಡೆಫಿನೇಷನ್ ಅರ್ಥ ಆಯ್ತಲ್ವಾ? ಅದನ್ನು ಬಿಟ್ಟು ಮತ್ತೆಲ್ಲೂ ನೀವು ಯೂಸ್ ಮಾಡಬಾರ್ದು ಸುಮ್ಮನೆ. ನಾನಿವತ್ತು ಹೇಳ್ಕೊಟ್ಟಿರೋ ಸಿಚುವೇಶನ್ ಎಕ್ಸಾಂಪಲ್ಗಳನ್ನ ನೆನ್ಪಿಟ್ಕೊಳ್ಳಿ, ಅದೇ ಥರ ಸಿಚುವೇಶನಲ್ಲಿ ನೀವು ಯೂಸ್ ಮಾಡಬೇಕು. ಅದು ಬಿಟ್ಟು ಬೇರೆ ಎಲ್ಲೂ ಯೂಸ್ ಮಾಡಬಾರ್ದು. ಸೊ ಡೋಂಟ್ ಸಿಂಪ್ಲಿ ಯೂಸ್ ಪಾಸ್ಟ್ ಪರ್ಫೆಕ್ಟ್ ಫಾರ್ ಎನಿ ಪಾಸ್ಟ್ ಆ್ಯಕ್ಷನ್. ಸುಮ್ಮನೆ ಯಾವುದೋ ಒಂದು ಪಾಸ್ಟ್ ಆ್ಯಕ್ಷನ್ ಬಂತು, ನಾನು ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡಿದೆ, ಸೊ ರಾಂಗ್ ಅದು. ಆರ್ ಈವನ್ ಇಫ್ ದ ಆ್ಯಕ್ಷನ್ ಟುಕ್ ಪ್ಲೇಸ್ ವೆರಿ ಲಾಂಗ್ ಎಗೋ, ತುಂಬ ವರ್ಷಗಳ ಹಿಂದೆ ನಡೆದಿದೆ ಅಲ್ವಾ, ಸೊ ಇದನ್ನು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕು, ನೋ, ಅದು ರಾಂಗ್ ಡೆಫಿನೇಷನ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಈ ಥರ ಹೇಳ್ಬಿಡ್ತಾರೆ, ವಿ ಹ್ಯಾಡ್ ಲಿವ್ಡ್ ಇನ್ ಮೈಸೂರು ಫಾರ್ 10 years. ನಾವು 10 ವರ್ಷ ಮೈಸೂರಿನಲ್ಲಿ ಇದ್ವಿ, ತುಂಬ ಹಿಂದೆ. ಈಗ ನಾವು ಮೈಸೂರು ಬಿಟ್ಟು ಬಂದ್ವಿ, ನೋ ನೆಸೆಸಿಟಿ ಇಲ್ಲ, ಅದನ್ನು ನೀವು ಸಿಂಪಲ್ ಪಾಸ್ಟ್ನಲ್ಲೇ ಹೇಳ್ಬೋದು. ವಿ ಲಿವ್ಡ್ ಇನ್ ಮೈಸೂರು ಫಾರ್ 10 years ಅಂತ ಹೇಳಿ. ಬಟ್ ಯಾವುದೋ ಒಂದು ಸ್ಪೆಸಿಫಿಕ್ ಟೈಮ್ಗಿಂತ ಮುಂಚೆ, ಆವಾಗ ಅದು ಪ್ರಾಪರ್ ಆಗುತ್ತೆ. ಇನ್ನೊಂದು ನೋಡಿ ಇಲ್ಲಿ ಎಕ್ಸಾಂಪಲ್, ಐ ಹ್ಯಾಡ್ ಲೆಫ್ಟ್ ಮೈ ಲ್ಯಾಪ್ಟಾಪ್ ಫಾರ್ ರಿಪೇರ್, ಇಸ್ ಇಟ್ ರೆಡಿ? ನಾನು ಲ್ಯಾಪ್ಟಾಪ್ನ ರಿಪೇರ್ಗೆ ಕೊಟ್ಟೋಗಿದ್ದೆ, ರೆಡಿ ಆಗಿದೆಯಾ? ಇಲ್ಲಿ ಹ್ಯಾಡ್ ಬೇಕಾಗಿಲ್ಲ. ಐ ಲೆಫ್ಟ್ ಮೈ ಲ್ಯಾಪ್ಟಾಪ್ ಫಾರ್ ರಿಪೇರ್, ಇಸ್ ಇಟ್ ರೆಡಿ? ಇದೇ ಥರನೇ ಕೇಳಿ. ಯಾಕೆಂದರೆ ನಾವಿಲ್ಲಿ ಇದನ್ನು ಹೇಳ್ತಿಲ್ಲ, ಒಂದು ಆ್ಯಕ್ಷನ್ ನಡೆಯೋಕ್ಕಿಂತ ಮುಂಚೆನೇ ಅದಾಗಿತ್ತು ಅಂತ ಏನು ಹೇಳ್ತಿಲ್ಲ. ನಾ ಕೊಟ್ಟೋಗಿದೆ, ರೆಡಿ ಇದೆಯಾ? ಸಿಂಪಲ್ ಭಾಷೆನಲ್ಲೇ ಕೇಳಿ. ಹಿ ಹ್ಯಾಡ್ ಆ್ಯಕ್ಟೆಡ್ ಇನ್ 30 movies ಇನ್ ದ 90s. ಅವ್ನು 90sನಲ್ಲಿ 30 ಫಿಲ್ಮ್ಸ್ನಲ್ಲಿ ಆ್ಯಕ್ಟ್ ಮಾಡಿದ್ದ. ಸೊ ತುಂಬ ಜನ ಏನು ಅನ್ಕೊತಾರೆ, ಸೊ ನಾವು 90s ಬಗ್ಗೆ ಮಾತಾಡ್ತಿದ್ವಿ, ತುಂಬ ಹಿಂದೆ ನಡೆದಿದ್ದಲ್ವಾ, ಸೊ ಇದನ್ನು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕು. ನೋ, ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸಿಂಪ್ಲಿ ಹೇಳಿ, ಹಿ ಆ್ಯಕ್ಟೆಡ್ ಇನ್ 30 movies ಇನ್ ದ 90s. 90sನಲ್ಲಿ ಅವ್ನು 30 movies ಮಾಡಿದ್ದ. ರೈಟ್? ಸೊ ನಾ ಹೇಳಿದ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ, ಇವತ್ತು ಕಲ್ತಿರೋ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ. ಕನ್ಫ್ಯೂಷನ್ ಇದ್ದರೆ ವಿಡಿಯೋ ಇನ್ನೊಂದ್ಸರಿ ನೋಡಿ. ರೈಟ್? ಆ್ಯಂಡ್ ಹಳೆ ಕ್ಲಾಸಸ್ ಕೂಡ ನೋಡಿ, ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಇದನ್ನು ಪ್ಲೀಸ್. ಥ್ಯಾಂಕ್ ಯು.